ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಈ ವಿಡಿಯೋ ಒಳಗೆ ಹಾಫ್ ಡಬಲ್ ಕ್ರೋಶೆ ಹೆಂಗೆ ಮಾಡೋದಾ ಅಂತ ನೋಡೋಣ. ಸೊ ಹಾಫ್ ಡಬಲ್ ಕ್ರೋಶೆ ಇಸ್ ಅನದರ್ ಬೇಸಿಕ್ಸ್ ಇನ್ ಕ್ರೋಶೆಯಿಂಗ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಚೈನ್ ಸ್ಟಿಚ್ ಹೇಗೆ ಹಾಕೋದು ಮತ್ತು ಸಿಂಗಲ್ ಕ್ರೋಶೆಯಿಂಗ್ ಹೆಂಗೆ ಮಾಡೋದಾ ಅಂತ ನೋಡಿದ್ವಿ. ಸೊ ಫಾರ್ ಹಾಫ್ ಡಬಲ್ ಕ್ರೋಶೆ ಆಲ್ಸೋ ಐ ಆಮ್ ಸ್ಟಾರ್ಟಿಂಗ್ ವಿತ್ ದ ಚೈನ್ ಸ್ಟಿಚ್. ಸೊ ನಿಮಗೆ ಚೈನ್ ಸ್ಟಿಚ್ ಫ್ರಮ್ ಬೇಸಿಕ್ಸ್ ಹೇಗೆ ಮಾಡೋದಾ ಅಂತ ನೋಡೋದಿತ್ತಂದ್ರೆ ನಾನು ಪ್ರೀವಿಯಸ್ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಪಿ ಮಾಡಿರ್ತೀನಿ. ಯು ಕ್ಯಾನ್ ಹ್ಯಾವ್ ಅ ಲುಕ್ ಆ್ಯಂಡ್ ಲರ್ನ್. So when it comes to half double crocheting count, for example, if you want to have 10 half double crochets in your first row, ನಾನು around 11 chain stitch ಹಾಕೋಬೇಕಾಗ್ತೈತಿ. So the count is like for 10 half double crochet there will be 11 chain stitches. So ನಾನು 11 chain stitch ಆಗೋ ತನಕ ಕಂಟಿನ್ಯೂ ಮಾಡ್ತೀನಿ. Okay, once you have completed the chain stitch, ನಿಮ್ಮದು ಹಾಫ್ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡೋದಿದ್ದಾಗ ನಾವು ಫಸ್ಟ್ 2 ಲೂಪ್ಸ್ನ ಸ್ಕಿಪ್ ಮಾಡ್ತೇವೆ ಮತ್ತು ಥರ್ಡ್ ಲೂಪಿಂದ ನಮ್ಮದು ಕ್ರೋಶೆ ಹುಕ್ ಇನ್ಸರ್ಟ್ ಮಾಡ್ತೇವೆ. ಸೊ ಅದಕ್ಕೂ ಮುಂಚೆ ನಿಮ್ಮದು ಹುಕ್ ಮೇಲೆ ಆಲ್ರೆಡಿ 1 ಲೂಪ್ ಯಾನ್ ಓವರ್ ಮಾಡ್ಕೊರಿ. ಸೊ ಈಗ ಥರ್ಡ್ ಲೂಪ್ ಒಳಗೆ ಹುಕ್ ಇನ್ಸರ್ಟ್ ಮಾಡಿ ನಿಮ್ಮ ಉಲನ್ನ ಪುಲ್ ಮಾಡ್ಕೊರಿ. ಸೊ ಇವಾಗ ನಿಮ್ಮ ಕ್ರೋಶೆ ಹುಕ್ ಮೇಲೆ ಯು ವಿಲ್ ಹ್ಯಾವ್ ಅರೌಂಡ್ 3 ಲೂಪ್ಸ್. ಸೊ ಈ 3 ಲೂಪ್ಸಿಂದ 1 ಲೂಪ್ನ ಪುಲ್ ಮಾಡಬೇಕು. ಸೊ ದಿಸ್ ಇಸ್ ಹೌ ದ ಹಾಫ್ ಡಬಲ್ ಕ್ರೋಶೆ ಪ್ಯಾಟರ್ನ್ ಇಸ್. ಸೊ ಇದು ನಿಮ್ಮದು ಫಸ್ಟ್ ಹಾಫ್ ಡಬಲ್ ಕ್ರೋಶೆ. ಸೊ ಈಗ ಸೆಕೆಂಡ್ ಲೂಪ್ ಒಳಗೆ ಇನ್ಸರ್ಟ್ ಮಾಡಿ ಮತ್ತು ಪುಲ್ ಮಾಡಿಕೊಂಡು ಆ 3 ಲೂಪ್ಸಿಂದ 1 ಲೂಪ್ನ ಪುಲ್ ಮಾಡ್ಕೋತೀರಿ. ಎಸ್, ಸೊ ದಿಸ್ ಇಸ್ ಯೋರ್ ಸೆಕೆಂಡ್ ಹಾಫ್ ಡಬಲ್ ಕ್ರೋಶೆಯಿಂಗ್. ಸೊ ಇದು ಹಾಫ್ ಡಬಲ್ ಕ್ರೋಶೆದ್ ಪ್ಯಾಟರ್ನು. ಇದು ಟಿಲ್ ದ ವೆರಿ ಎಂಡ್ ಕಂಟಿನ್ಯೂ ಆಗಲಿ. ಓಕೆ, ಸೊ ನಾನೀಗ ಲಾಸ್ಟ್ ಲೂಪ್ ರೀಚ್ ಆಗೀನಿ. ಸೇಮ್ ಪ್ರಾಸೆಸ್ ಕಂಟಿನ್ಯೂ ಮಾಡ್ತೀನಿ. ಯು ಇನ್ಸರ್ಟ್ ಯೋರ್ ಹುಕ್ ಇನ್ ದ ಲಾಸ್ಟ್ ಲೂಪ್ ಆ್ಯಂಡ್ ದೆನ್ ಯು ವಿಲ್ ಹ್ಯಾವ್ 3 ಲೂಪ್ಸ್ ಆನ್ ದ ಕ್ರೋಶೆ ಹುಕ್. 3 ಲೂಪಿಂದ ಇನ್ನೊಂದು ಲೂಪ್ನ ಫುಲ್ ಮಾಡಿರಿ. ಸೊ ಇದು ನಮ್ಮದು ಫಸ್ಟ್ ರೋ ಆಫ್ ಹಾಫ್ ಡಬಲ್ ಕ್ರೋಶೆ ಕಂಪ್ಲೀಟ್ ಆಗೈತಿ. ಸೊ ಇಫ್ ಯು ಕೌಂಟೆಡ್ ಯು ವಿಲ್ ಹ್ಯಾವ್ ಅರೌಂಡ್ 10 ಹಾಫ್ ಡಬಲ್ ಕ್ರೋಶೆ ಇನ್ಕ್ಲೂಡಿಂಗ್ ದ ಲಾಸ್ಟ್ ಒನ್ ದ್ಯಾಟ್ ವಿ ಹ್ಯಾವ್ ಪುಟ್. ಸೊ ಈಗ ಸೆಕೆಂಡ್ ರೋ ಸ್ಟಾರ್ಟ್ ಮಾಡಲಿಕ್ಕೆ ನಾನು ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡು ಇದನ್ನು ಟರ್ನ್ ಮಾಡ್ಕೋತೇನೆ. ಈಗ ಮತ್ತು ಒಂದು ಯಾನ್ ಓವರ್ ಮಾಡಿ ಅಲ್ಲಿ ಕಾಣ್ತಿರೋ ವಿ ಲೂಪ್ ಒಳಗೆ ನಿಮ್ದು ಕ್ರೋಶೆ ಹುಕ್ ಇನ್ಸರ್ಟ್ ಮಾಡಿ ಉಲನ್ ತಗೋರಿ. ಸೊ ಈಗ 3 ಲೂಪ್ ಆಯಿತಾ, ಮತ್ತು ಆ 3 ಲೂಪಿಂದ ಉಲನನ್ನು ಎಳೀರಿ. ಸೊ ಇದು ನಿಮ್ದು ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಆಫ್ ಸೆಕೆಂಡ್ ರೋ. ಸೊ ಇದು ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಆಗ್ತೈತಿ ಟಿಲ್ ದ ವೆರಿ ಎಂಡ್. ಓಕೆ, ಸೊ ಇವಾಗ ನಾವು ಸೆಕೆಂಡ್ ರೋದ ಎಂಡಿಗೆ ರೀಚ್ ಆಗಿದ್ದೇವೆ. ಅಗೇನ್ ಅಲ್ಲಿ ಕಾಣ್ತಿರೋ ವಿ ಲೂಪ್ದಲ್ಲಿ ನಿಮ್ದು ಕ್ರೋಶೆ ಹುಕ್ ಇನ್ಸರ್ಟ್ ಮಾಡಿ ಯು ವಿಲ್ ಪುಲ್ ದ ಯಾನ್ ಆ್ಯಂಡ್ ಅಗೇನ್ ಯು ವಿಲ್ ಹ್ಯಾವ್ 3 ಲೂಪ್ಸ್ ಆನ್ ದ ಕ್ರೋಶೆ ಹುಕ್. ಈ 3 ಲೂಪ್ಸ್ ಥ್ರೂ ನೀವು 1 ಲೂಪ
pull ಮಾಡ್ತೀರಿ. ಸೊ ದ್ಯಾಟ್ ಕಂಪ್ಲೀಟ್ಸ್ ದ ಲಾಸ್ಟ್ ಹಾಫ್ ಡಬಲ್ ಕ್ರೋಶೆ ಆಫ್ ಸೆಕೆಂಡ್ ರೋ. ಸೊ ಇಫ್ ಯು ಕೌಂಟೆಡ್ ಅದನ್ನು 10 ಹಾಫ್ ಡಬಲ್ ಕ್ರೋಶೆ ಇರ್ತೈತಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದು ಹಾಫ್ ಡಬಲ್ ಕ್ರೋಶೆ ಪ್ಯಾಟರ್ನ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಡಬಲ್ ಕ್ರೋಶೆ ಹೇಗೆ ಹಾಕೋದಾ ಅಂತ ಕಲ್ತ್ಕೊಳ್ಳೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೇನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.